ಮಾಸದ ಸಂಪನ್ನ ಪ್ರಯುಕ್ತ ದಾನಿಗಳಿಗೆ ಶೇಷ ಸಮವಸ್ತ್ರ ಸಮರ್ಪಣೆ. ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ ಮಂದಿರದಲ್ಲಿ ಸೋಮವಾರದ ದಿನವಾದ ಅಮಾವಾಸ್ಯೆ ದಿನದಂದು ಕಳೆದ 33 ದಿನಗಳಿಂದ ಜರುಗಿದ ಪ್ರವಚನ ಹಾಗೂ ಇತರೆ ಧಾರ್ಮಿಕ ಸಮಾರಂಭಗಳಿಗೆ ಸಹಕರಿಸಿದ ಗಣ್ಯರನ್ನ ಶೇಷವಸ್ತ್ರ ಸಮರ್ಪಿಸಿ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ಅಭಿನಂದಿಸಿದರು. ಜ್ಞಾನಸತ್ರ ಅಡಿಯಲ್ಲಿ ಪ್ರವಚನಕಾರರಾಗಿ ಭಾಗವಹಿಸುವುದು, ವೇದ ಮೂರ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಗೆ ತನು ಮನ ಧನಗಳಿಂದ ಸಹಕಾರ ನೀಡಿದ ಸಮಾಜ ಬಾಂಧವರಿಗೆ ಕೃತಜ್ಞತೆ ಸಮರ್ಪಣೆಯನ್ನ ಪುರಾಣ ಪ್ರವಚನಕಾರರಾದ ವೇದಮೂರ್ತಿ ಶ್ರೀ ಯಜ್ಞವಲ್ಕ್ಯ ಗುರುಗಳು ಸನ್ಮಾನಿಸಿ ಗೌರವಿಸಿದ್ದರು. ಇದೇ ಸಂದರ್ಭದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ಮಾತನಾಡಿ, ಕಳೆದ 33 ದಿನಗಳಿಂದ ನಡೆಸಲಾದ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಪೂಜ್ಯರು ಸೇರಿದಂತೆ ಪ್ರವಚನಕಾರರು ತಮ್ಮ ಧ್ಯಾನವನ್ನ ಭಕ್ತರಿಗೆ ಹಂಚಿದ ಮಹತ್ವವಾದ ಕಾರ್ಯಕ್ಕೆ ತುಂಬು ಹೃದಯದಿಂದ ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ಮಾತನಾಡಿ, ಒಟ್ಟಾರೆ ವ್ಯಕ್ತಿಗಳು ಸನ್ಮಾನದಲ್ಲಿ ನಡೆಯಲು ಇಂತಹ ಕಾರ್ಯಕ್ರಮಗಳು ಅತ್ಯಂತ ಸಹಕಾರಿಯಾಗಲಿವೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಸ್ಥ ಬ್ರಾಹ್ಮಣರು ಭಾಗವಹಿಸಿ ಯಶಸ್ವಿಗೊಳಿಸಿದರು.
ಪ್ರಪಂಚ, ಚರಾಚರವಾದ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ತಾನಿದ್ದೇನೆ, ನಾನಿಲ್ಲದ ಜಾಗ ಇನ್ನೆಲ್ಲೆಲ್ಲೂ ಇಲ್ಲ ಅನ್ನೋದನ್ನ ತೋರಿಸ್ಬೇಕು. ಅದಕ್ಕೋಸ್ಕರನೇ ನರಸಿಂಹನಾಗಿ ಕಂಬದಿಂದ ಸೇರಿದಂತ ಪರಮಾತ್ಮ. ಇನ್ನೇನು ಯಾವುದೋ ರಾಮಾವತಾರದಂತೆ ಕೃಷ್ಣಾವತಾರದಂತೆ ಅದು ವಸುದೇವ ದೇವಿಕೆಯರಲ್ಲೋ ದಶರಥ ಕೌಸಲ್ಯರಲ್ಲೋ ಹುಟ್ಟಿ ಬರಲಿಲ್ಲ. ಹುಟ್ಟಿ ಬಂದದ್ದು ಕಂಬದಿಂದ. ಕಂಬವನ್ನು ಸೀಳಿ ಕಂಬವನ್ನು ಬಗೆದು ನರಸಿಂಹನಾಗಿ ಅವತಾರ ತೋರ್ಪಡಿಸಿಕೊಂಡ. ಈ ಮತ್ಸ್ಯಾಕೂರ್ಮ ಅವತಾರಗಳೆಲ್ಲ ಹೇಗೆ ಬಂದಿದ್ವಂತೆ? ಅವನಿಗೆ ಯಾವ ತಂದೆ ಇಲ್ಲ, ಯಾವ ತಾಯಿ ಇಲ್ಲ. ಯಾಕೆ? ಅವನಿಗೆ ಇಲ್ಲದ ಜಾಗ ಎಲ್ಲೆಲ್ಲೂ ಇಲ್ಲ, ಪರಮಾತ್ಮನಿಲ್ಲದೆ ಇರುವಂತಹ ಜಾಗ. ಹಾಗಾಗಿ ಈಶಾವಾಸ್ಯೋಪನಿಷತ್ತು ಹೇಳುತ್ತೆ, ತದ್ದೂರೆ ತದಂತಿಕೆ ದೂರತರಮ್ಯತ್ತು ತದೇವಾಂತಿಕ ಮಂತಿಕ. ಉಪನಿಷತ್ತುಗಳು ಹೇಳುವಂತ ಮಾತು. ನೀವು ಆ ಪರಮಾತ್ಮ ನೀವು ದೂರ ಅಂತ ಅನ್ಕೊಂಡ್ರೆ ನಿಮಗೆ ಯಾವತ್ತಿಗೂ ಕಾಣಲಾರದಷ್ಟು, ಕೈಗೆ ಸಿಗಲಾರದಷ್ಟು ದೂರ. ನೀವು ಊಹೆಯೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ದೂರ ಪರಮಾತ್ಮ. ಹತ್ತಿರ ಅಂತ ಹೇಳಿದ್ರೆ ಅವನಿಗಿಂತಲೂ ಹತ್ತಿರ ಇನ್ಯಾರೂ ಈ ಪ್ರಪಂಚದೊಳಗಿಲ್ಲ. ಅಷ್ಟು ಹತ್ತಿರ ಪರಮಾತ್ಮ ನಮ್ಮೊಳಗೆ ಇದ್ದಾನೆ ಅಂತ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಅದೇ ಜೊತೆ ಅವನಿಗೋಸ್ಕರ ಅವನಿಂದ ಈ ಭಯಭೀತವಾಗುತ್ತೆ ಈ ಪ್ರಪಂಚ ಅಂತ. ಅಂದ್ರೆ ಅದು ಹೇಗೆ ಭಯಭೀತ ಆಗಬೇಕು? ನಮಗೆ ಈ ಪರಮಾತ್ಮ ಸೃಷ್ಟಿ ಮಾಡಿದ ಉಪನಿಷತ್ತೇ ನಿರೂಪಣೆ ಮಾಡುದು. ನಾಲ್ಕರದ್ದೇ ಸಂದೇಹ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಏನು ಅಂತ ಹೇಳಂತಂದ್ರೆ, ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮನ ಇಚ್ಛೆ ಆಯಿತು. ಇಚ್ಛೆ ಆದಾಗ ಮೊದಲು ಅಥವಾ ಉಪನಿಷತ್ತು ಹೇಳುವುದು ಪ್ರಾಣದೇವರನ್ನ, ಬೃಹದಾರಣ್ಯಕ ಉಪನಿಷತ್ತು ಹೇಳುವುದು ಪ್ರಾಣದೇವರನ್ನ ಮೊದಲು ಸೃಷ್ಟಿ ಮಾಡಿದ ಅಂತ, ಅನಂತರದಲ್ಲಿ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಅಂತ. ಚತುರ್ಮುಖ ಬ್ರಹ್ಮದೇವರನ್ನ ನಂತರದಲ್ಲಿ ಸೃಷ್ಟಿ ಮಾಡಿದ್ದಾರೆ ಪರಮಾತ್ಮ. ಆ ಬ್ರಹ್ಮದೇವರು ಸೃಷ್ಟಿಯಾದಾಗ ಆಯ್ತು, ಪರಮಾತ್ಮನಿಗೆ ಸಾಕು ಅಂತ ಅನಿಸ್ತು. ಪರಮಾತ್ಮನನ್ನ ಸ್ತೋತ್ರ ಮಾಡು, ಸಾಮಗಾನದ ಮೂಲಕ ಸ್ತೋತ್ರ ಮಾಡು. ಆಗ ಅವನು ಸ್ತೋತ್ರ ಮಾಡಿದಾಗ ಸಾಮಗಾನವನ್ನು ಮಾಡಿದ. ಭಗವಂತನ ನಿರ್ಮಾಲ್ಯವನ್ನ ಆಘ್ರಾಣಿಸೋದ್ರಿಂದ, ಮೂಸೋದ್ರಿಂದ ಬಂದ ಪುಣ್ಯ ಫಲ ಏನಿದೆ, ಆ ಭಗವಂತನ ಗಂಧ ನಿರ್ಮಾಲ್ಯ ಇತ್ಯಾದಿಗಳನ್ನು ನಾವು ಆಘ್ರಾಣಿಸಿದಾಗ ಒಂದು ಸುಗಂಧದ ಆ ಪುಣ್ಯ ಫಲ ಏನಿದೆ ಅದನ್ನೆಲ್ಲವನ್ನು ದೇವತೆಗಳಿಗೆ ಕೊಟ್ಟ. ಒಳ್ಳೆಯ ಸುಗಂಧವನ್ನ, ಸೆಟ್ ವಾಸನೆಗಳು, ಪರ್ಫ್ಯೂಮ್ಗಳು, ಈ ವಾಸನೆಯನ್ನೆಲ್ಲ ತಾನು ಅನುಭವಿಸಿದ ಆ ಫಲದಿಂದಾಗಿ. ನಾಚಿಕವಾಗಿ ದೈತ್ಯರು ದಾಳಿ ಮಾಡಿದರು, ಅವನನ್ನು ಪಾಪಿಷ್ಠನಾಗಿ ಮಾಡಿಬಿಟ್ಟು ದಾಳಿ ಮಾಡಿ ಆ ಪಾಪದ ಕುರುಹು ಉಳಿದು ದುರ್ಗಂಧದ ವಾಸನೆಗೆ ನಾವು ಮೆಚ್ಚುತ್ತೇವೆ. ದುರ್ಗಂಧವನ್ನು ಬೇಕು ಅಂತ ಕೆಲವೊಮ್ಮೆ ಬಯಸ್ತೇವೆ. ಆ ದುರ್ಗಂಧದ ವಾಸನೆ ನಮಗೆ ಬಂತು ಅಂತ ಹೇಳಿದ್ರೆ ಅದು ದೈತ್ಯರು ನಾಸಿಕ್ಯ ವಾಯುವಿನ ಮೇಲೆ ಮಾಡಿರುವಂತಹ ಆಕ್ರಮಣದ ಪ್ರಭಾವ ಅಂತ ಪರಿಷತ್ತು. ಹಾಗಾಗಿ ನಾಸಿಕ್ಯ ವಾಯುವಿನಿಂದಾಗಿ ಭಗವಂತನ ಸ್ತೋತ್ರವನ್ನು ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ, ಭಗವಂತನನ್ನು ಕೊಂಡಾಡಲಿಕ್ಕೆ ಆಗಲಿಲ್ಲ, ನಿಂತು ಬಿಡ್ತು ಅರ್ಥಕ್ಕೆ. ಪರಮಾತ್ಮನ ರೀತಿಯಲ್ಲಿ ನಾವೆಲ್ಲ ಸಂಹಾರ ಅಂತ ಹೇಳಿದ್ರೆ ನಾವೇನು ಅನ್ಕೊಳ್ತೀವಿ? ಯಾವುದೋ ಒಂದು ಏಟಿನಿಂದ ಬಡದೋ ಮಟ್ಟಿ ಈ ಮರಣವನ್ನು ತಂದುಕೊಳ್ಳೋದನ್ನು ಸಂಹಾರ ಅಂತ ಅನ್ಕೊಳ್ತೀವಿ. ಆದರೆ ವಾಸ್ತವ ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲ ಜೀವ ಜಂತುಗಳನ್ನು ಸುಷುಪ್ತಿಯಲ್ಲಿ ಮಲಗಿಸ್ತಾನೆ, ಅದು ಸಂಹಾರ. ಹೋಗಿ ಈ ಕಡುಗನಂತೆ ಕುಡಿಯನ್ನ ಕಳೆದು ತಾನು ನುಂಗಿ ತಾನು ತಿಂದು ತೇಗಿ ಅದನ್ನಲ್ಲ. ಹೌದು, ಅವನ ರೂಪ ವ್ಯಗ್ರ. ಇಡೀ ಬ್ರಹ್ಮಾಂಡ ಒಂದು ತುತ್ತು ಅವನಿಗೆ, ಪರಮಾತ್ಮನಿಗೆ ಒಂದೇ ತುತ್ತು ಇಡೀ ಬ್ರಹ್ಮಾಂಡ ಅವನಿಗೆ. ಅಷ್ಟು ಹಿರಿಯ ಪರಮಾತ್ಮ, ಅಷ್ಟು ಹಿರಿದಾದ ಶರೀರ ಪರಮಾತ್ಮನಂತು, ಅಷ್ಟು ವಿರಾಟ್ ಆಗ್ತಾನೆ ಅವನು ಪರಮಾತ್ಮ. ಆ ಇಡೀ ಬ್ರಹ್ಮಾಂಡವನ್ನು ಒಂದೇ ಒಂದು ತುತ್ತಿಗೆ ನುಂಗಿ ಬಿಡಬಲ್ಲಂತಹ ಸಾಮರ್ಥ್ಯ ಅವನಿಗಿದೆ. ಯಾಕೆ ಆ ಸಾಮರ್ಥ್ಯ ಬಂತು? ಅವನ ಒಂದು ರೋಮಕೂಪದಲ್ಲಿ ಅನಂತ ಬ್ರಹ್ಮಾಂಡಗಳು ತುಂಬಿಕೊಂಡಿದ್ದಾವೆ. ಏನು ರೋಮಕೂಪ ಅಂತ ಹೇಳಿದ್ರೆ, ನಮ್ಮ ಚರ್ಮದ ಮೇಲೆ ರೋಮ ರಾಶಿಗಳು ಇರ್ತವೆ. ಸುಮ್ಮನೆ ಒಂಚೂರು ಚರ್ಮ ಹೀಗೆಲ್ಲ ಮಾಡ್ರಿ, ಆ ರೋಮ ಹುಟ್ಟಿ ಬಂದ ಜಾಗದಲ್ಲಿ ಒಂದು ಸಣ್ಣ ರಂಧ್ರದ ತರ ತೆಗ್ಗು ಬಿದ್ದ ತರ ಕಾಣುತ್ತೆ, ಅದು ರೋಮಕೂಪ. ನಿಮಗೆ ಈ ಕಲ್ಪನೆ ಬರುತ್ತೆ. ಆ ಒಂದು ರೋಮಕೂಪದಲ್ಲಿ, ಪರಮಾತ್ಮನ ಒಂದು ರೋಮಕೂಪದಲ್ಲಿ ಅನಂತ ಬ್ರಹ್ಮಾಂಡಗಳು ಅಂತ ಹೇಳಿದ್ರೆ ಅವನ ಶರೀರ ಎಷ್ಟು ಬೃಹತ್ ನಾವು ಅರ್ಥ ಮಾಡ್ಕೊಳ್ಬೇಕು. ಹೆಣ್ಮಕ್ಳು ಅದು ಮುಂದೆಲ್ಲಕ್ಕಿಂತ ಹೆಣ್ಮಕ್ಳು ಬೆಳೆಸಲಿಕ್ಕೆ, ಹೆಣ್ಮಕ್ಳು ಪ್ರತ್ಯೇಕ ಕರೆಕ್ಟ್ 4:30 ಬಂದು ಆರ್ಡರ್ ಸ್ಟಾರ್ಟ್ ಮಾಡಿ ಕರೆಕ್ಟು ನಾವು ನೋಡ್ಕೊಳ್ಬೇಕು. ನಮ್ಮ ಒಬ್ಬೊಬ್ಬರು ಎಲ್ಲರೂ ಆಟ ಬರ್ತಾರೆ, ಅದು ಮುಗಿತಾ ಹೋಗ್ಬೇಕು.
ಇನ್ನೊಂದು ಮುಖ್ಯವಾದ ವಿಚಾರ, ಈ ಅಧಿಕ ಮಾಸದ ಒಂದು ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ನಡೀಬೇಕಂತ ನಮ್ಮ ಆತ್ಮೀಯ ಮಿತ್ರ ಮತ್ತು ದೇವಸ್ಥಾನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಚಚ್ಚುಗೌಡ ಅವರಿಗೆ ಒಂದು ಗುರುಗಳಿಂದ ಶೇಷವಸ್ತ್ರಗಳನ್ನು ಮಾಡಬೇಕು. ಅತ್ಯಂತ ಉತ್ಸುಕರಾಗಿ ಆ ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ. ಮುಖ್ಯ ಅಂತ ಹೇಳಕ್ಕೆ ಭಾಳ ಹೇಳ್ತಾ ಇದ್ದೀನಿ. ಎಲ್ಲರೂ ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದ ಯಾವುದೇ ಸಣ್ಣ ಪುಟ್ಟ ಲೋಪದೋಷಗಳಿದ್ರೂ ಕೂಡ ಅದನ್ನ ಸರಿಪಡಿಸ್ಕೊಂಡ್ರೆ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡ್ರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಶೇಷವಸ್ತ್ರ ಮತ್ತು ಸಂಭಾವನೆ ರೂಪದಲ್ಲಿ ಮಾಡಿರ್ತಾ ಇದ್ದೇವೆ. ಅದೇ ತದನಂತರ ಸಹ ಇನ್ನೂ ಯಾರಿಗೂ ಏನೂ ಮುಟ್ಟಿಲ್ಲ ಅಂದರೂ ಕೂಡ ಇದನ್ನು ನಾವೆಲ್ಲ ಲಿಸ್ಟ್ ಮಾಡಿಟ್ಟಿದ್ದೀವಿ. ಮನೆ ಮನೆಗೆ ಬಂದು ಗುರುಗಳ ಶೇಷವಸ್ತ್ರ ಮತ್ತು ಪ್ರಸಾದ ಮತ್ತು ಫಲಮಂತ್ರಾಷ್ಟಕ್ಷತೆಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ 33 ದಿನಗಳ ಕಾಲ ಈ ಒಂದು ಅಧಿಕ ಮಾಸದ 33 ದಿನಗಳ ಕಾಲ ಪ್ರವಚನ ಮತ್ತು ಹಾಡಿನ ಮುಖಾಂತರ ಎಲ್ಲ ಜನಮನಗಳನ್ನು ಗೆದ್ದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏನಾದರೂ ಲೋಪದೋಷಗಳು ಬಂದೇ ಬರ್ತಾ ಇರ್ತವೆ. ಅಲ್ಪ ಲೋಪದೋಷಗಳೇನಿದ್ರು ಕೂಡ ಇದು ನಾವೇ ಮಾಡಿವೆ ಅಂತ ತಿಳ್ಕೊಂಡು ಎಲ್ಲರೂ ಸಮಾಧಾನದಿಂದ ಇರಬೇಕು. ಇನ್ನು ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ. ಮಾತೆ ಭಗಿನಿಯರು ಮಾತ್ರೆಯರಿಗೆ ಭಾಳ ಸಂತೋಷ ಆಗ್ತಾ ಇದೆ. 70ರಿಂದ